ಟಾಟಾ ಐಪಿಎಲ್ನ ಕ್ವಾಲಿಫೈಯರ್ 1 ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ಕೋಲ್ಕತ್ತಾ ಅವರು ಲಾಸ್ಟ್ 2 ಮ್ಯಾಚಸಲ್ಲಿ ಆಡಿಲ್ಲ, ಯಾಕಂದರೆ ರೈನ್ ಇಂಟ್ರಪ್ಟ್ ಆಗಿ ಅವ್ರು 2 ಮ್ಯಾಚಸ್ ರದ್ದಾಗಿದ್ದಾವೆ. ಸೊ ಇವರು ಈ ಮ್ಯಾಚಲ್ಲಿ ಹೆಂಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಆ್ಯಂಡ್ ಈ ಕಡೆ ನೋಡ್ಕೊಂಡು ಸನ್ರೈಸರ್ಸ್ ಅವರು ಕಂಫರ್ಟಾಗಿ ಗೆದ್ಕೊಂಡು ಬಂದಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. ಅವ್ರಿಗೂ ಒಂದು ಲಾಸ್ಟ್ ಮ್ಯಾಚು ವಾಶೌಟ್ ಆಗಿತ್ತು, ಬಟ್ ಸ್ಟಿಲ್ ಲಾಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಅವ್ರು ಆಡಿದ್ದಾರೆ, ಆಡಿಬಿಟ್ಟು ಬರ್ತಾ ಇದ್ದಾರೆ. ಸೊ ಇಬ್ಬರು ಟೇಬಲ್ ಟಾಪರ್ಸ್. ಸೊ ನೋಡೋಣ ಇಬ್ಬರು ಹೆಂಗೆ ಆಡ್ತಾರೆ ಅಂತ. ಇಬ್ಬರು ಟಾಪ್ ಪರ್ಫಾರ್ಮರ್ಸ್. ಸೊ ಯಾರು ಫೈನಲ್ಸ್ಗೆ ಹೋಗ್ತಾರೆ, ಯಾರು ಕ್ವಾಲಿಫೈರ್ 2ಗೆ ಹೋಗ್ತಾರೆ ಅಂತ ನೋಡಬೇಕಾಗಿದೆ ನಾವು. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಇದು ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ನಡೀತಾ ಇದೆ. ಸೊ ಇದೊಂದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಮಳೆ ಬಂದಿಲ್ಲ ಅಂದರೆ ಕಂಪ್ಲೀಟಾಗಿ ಬ್ಯಾಟಿಂಗ್ ಫ್ರೆಂಡ್ಲಿ ಆಗೇ ಇರುತ್ತೆ. ಒಂದು ವೇಳೆ ಮಳೆ ಬಂದರೆ ಬೌಲಿಂಗ್ ಫ್ರೆಂಡ್ಲಿ ಆಗು ಟರ್ನ್ ಆಗ್ಬೋದು. ಬಟ್ ನೋಡೋಣ, ಮಳೆ ಬರದೇ ಇಲ್ಲ ಅಂತಲೇ ಎಲ್ಲರೂ ವಿಶ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದ್ರೆ ಒಟ್ಟಾರೆಯಾಗಿ 26 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 17 ಮ್ಯಾಚಲ್ಲಿ KKR ಅವರು ಗೆದ್ದಿದ್ದಾರೆ, 9 ಮ್ಯಾಚಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡಿಕೊಂಡ್ರೆ KKR ಅವರು ಓವರ್ ದ ಇಯರ್ಸ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ದಾರೆ SRH ಅವ್ರನ್ನ. ಸೊ ಈ ಮ್ಯಾಚಲ್ಲಿ ಕೂಡ ಆ ಡಾಮಿನೇಷನ್ ಕಂಟಿನ್ಯೂ ಮಾಡ್ತಾರಾ, ಇಲ್ಲ SRH ಅವರು ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡ್ತಾರಾ ಅಂತ ನೋಡಬೇಕಾಗಿದೆ ಈ ಮ್ಯಾಚಲ್ಲಿ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಮೊದಲನೇದಾಗಿ KKR ಅವ್ರ ಕಡೆಯಿಂದ ಫಿಲ್ ಸಾಲ್ಟ್, ಸುನಿಲ್ ನರೇನ್, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ, ಆಂಡ್ರೆ ರಸೆಲ್, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್, ಮಿಚೆಲ್ ಸ್ಟಾರ್ಕ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಹಾಗೂ ವೈಭವ್ ಅರೋರಾ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಅವ್ರ ಕಡೆಯಿಂದ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ರಾಹುಲ್ ತ್ರಿಪಾಠಿ, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸೆನ್, ಶಹಬಾಜ್ ಅಹ್ಮದ್, ಅಬ್ದುಲ್ ಸಮದ್, ಸನ್ವೀರ್ ಸಿಂಗ್ ಹಾಗೂ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ವಿಜಯಕಾಂತ್, ವಿಯಸ್ಕಾಂತ್ ಹಾಗೂ ಟಿ ನಟರಾಜನ್ ಅವರು ಕಣಕ್ಕಿಳಿದಿದ್ದಾರೆ.